ಹಾಯ್ ಫ್ರೆಂಡ್ಸ್, ನಿಮ್ಮ ಮನೆಯ ಶಿವರಾತ್ರಿ ಹಬ್ಬ ಹೇಗಾಯಿತು? ಈ ಶಿವರಾತ್ರಿಯ ದಿನದಂದು ಆ ಪರಮಶಿವ ನಿಮಗೆಲ್ಲರಿಗೂ ಸುಖ, ಶಾಂತಿ, ಆರೋಗ್ಯ, ಶ್ರೇಯಸ್ಸು, ಆಯಸ್ಸು ಕೊಡಲಿ ಅಂತ ಹಾರೈಸ್ತೇನೆ. ನಾನು ಈ ವಿಡಿಯೋದಲ್ಲಿ ಒಂದು ವಿಶಿಷ್ಟವಾದ ದೀಪದ ಬಗ್ಗೆ ಹೇಳ್ತೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ನಮ್ಮ ಮನೆಯಲ್ಲಿ ಶಿವರಾತ್ರಿ ಹಬ್ಬ ತುಂಬ ಸಿಂಪಲ್ಲಾಗಿ ಆಯಿತು. ದೇವರ ಪೂಜೆ ಮಾಡಿ ಸಾಯಂಕಾಲ ಶಿವಲಿಂಗಕ್ಕೆ ಪಂಚಾಮೃತಗಳಿಂದ ಅಭಿಷೇಕ ಮಾಡ್ದ ನನ್ನ ಮಗ. ನಂತರ ದೇವಸ್ಥಾನಕ್ಕೆ ಹೋಗಿ ದೇವರ ದರ್ಶನ ಮಾಡ್ಕೊಂಡು ಬಂದ್ವಿ. ಇವತ್ತು ನಾನು ಹೇಳೋವಂಥ ದೀಪವನ್ನು ನಾನು ಕಳೆದ 1 ವರ್ಷದಿಂದ ಹಚ್ಚುತ್ತಿದ್ದೀನಿ. ಆ ದೀಪ ಹಚ್ಚಿದಾಗಲೆಲ್ಲ ಏನೋ ಮನಸ್ಸಿಗೆ ಒಂಥರ ನೆಮ್ಮದಿ, ಒಂಥರ ಶಾಂತಿ ಇರುತ್ತೆ. ನಮ್ಮ ಕನಸು, ಆಸೆ ಈಡೇರಬೇಕು ಅಂದರೆ ನಾವು ಶ್ರಮ ಪಡಬೇಕು, ದುಡಿಬೇಕು. ಅದರ ಜೊತೆಗೆ ದೇವರ ಆಶೀರ್ವಾದನೂ ಇರಬೇಕು. ದೇವರ ಆಶೀರ್ವಾದ ಇಲ್ಲ ಅಂದರೆ ಏನೇ ಕಷ್ಟಪಟ್ಟು ದುಡಿದ್ರೂ ಕೂಡ ನಮಗದು ಉಳಿಯೋದಿಲ್ಲ. ಜನರನ್ನು ನಂಬಿ ಮೋಸ ಹೋಗ್ಬೋದು, ಆದರೆ ದೇವರನ್ನು ನಂಬಿ ಯಾರೂ ಮೋಸ ಹೋಗಿಲ್ಲ. ದೇವರಲ್ಲಿ ನಂಬಿಕೆ ಇರಬೇಕು, ಕಾಯೋ ತಾಳ್ಮೆ ಇರಬೇಕಷ್ಟೆ. ಇನ್ನು ಈ ದೀಪದ ವಿಷಯಕ್ಕೆ ಬಂದರೆ, ಈ ದೀಪದ ಬಗ್ಗೆ ಗೊತ್ತಿಲ್ಲದೆ ಇರೋರಿಗೆ ಈ ವಿಡಿಯೋ. ಇದು ತೆಂಗಿನಕಾಯಿ ದೀಪ ಅಥವಾ ನಾರಿಕೇಳ ದೀಪ ಅಂತ ಕರೀತಾರೆ. ಈ ದೀಪನ ಎಸ್ಪೆಷಲಿ ಕಾರ್ತಿಕ ಮಾಸದಲ್ಲಿ ಬರುವ ಪ್ರತಿ ಸೋಮವಾರ ಅಥವಾ ಕಾರ್ತಿಕ ಹುಣ್ಣಿಮೆ ದಿನ ಅಥವಾ ನಾರ್ಮಲಾಗಿ ನಾವು ಪ್ರತಿ ಸೋಮವಾರ ದೀಪ ಹಚ್ತೀವಲ್ವ, ನಾವು ದೀಪ ಹಚ್ಚಿದಾಗ ಪ್ರತಿ ಸೋಮವಾರನೂ ಈ ತೆಂಗಿನಕಾಯಿ ದೀಪವನ್ನು ಹಚ್ಚಿದ್ರೆ ತುಂಬ ಒಳ್ಳೆಯದು. ಈ ದೀಪ ಶಿವನಿಗೆ ಅತ್ಯಂತ ಪ್ರಿಯವಾದ ದೀಪ. ಈ ದೀಪವನ್ನು ಪ್ರತಿ ಸೋಮವಾರ ಹಚ್ಚುವುದರಿಂದ ಆರ್ಥಿಕ ತೊಂದರೆಗಳು ದೂರ ಆಗುತ್ತೆ ಮತ್ತು ಇಷ್ಟಾರ್ಥಗಳು ಈಡೇರುತ್ತವೆ ಅನ್ನುವಂಥ ನಂಬಿಕೆ ಇದೆ. ಹಾಗಾದರೆ ಬನ್ನಿ ನೋಡೋಣ ಇವಾಗ ಈ ದೀಪನ ಹೇಗೆ ಹಚ್ಚಬೇಕು ಅಂತ. ಮೊದಲಿಗೆ ತೆಂಗಿನಕಾಯಿ ತಗೋಬೇಕು. ತೆಂಗಿನಕಾಯಿಯನ್ನು ದೇವರಿಗೆ ಸಮರ್ಪಿಸಬೇಕು. ನಾವು ತೆಂಗಿನಕಾಯಿ ದೇವ್ರ ಹತ್ರ ಹೊಡಿತೀವಲ್ವ, ಹಾಗೆ 2 ಭಾಗ ಆಗುತ್ತೆ. ಆ 2 ಭಾಗದಲ್ಲಿ 3 ಕಣ್ಣಿರುವಂತಹ ಭಾಗ ಇರುತ್ತಲ್ಲ, ಆ ತೆಂಗಿನಕಾಯಿ ಚಿಪ್ಪನ್ನು ತಗೋಬೇಕು. ಆ ತೆಂಗಿನಕಾಯಿ ಚಿಪ್ಪಿಗಿರುವಂಥ ನಾರನ್ನೆಲ್ಲ ನೀಟಾಗಿ ಬಿಡಿಸಿಬಿಟ್ಟು ಅದಕ್ಕೆ ನಾವು ಅರಿಶಿನ, ಕುಂಕುಮ, ಗಂಧನ ಹಚ್ಚಬೇಕು. ಹಚ್ಚಿದ ನಂತರ ಒಂದು ಪ್ಲೇಟ್ ತಗೋಬೇಕು. ಆ ಪ್ಲೇಟ್ಗೆ ಸುತ್ತಲೂ ಅರಿಶಿನ ಕುಂಕುಮದಿಂದ ನಾವು ಡೆಕೋರೇಟ್ ಮಾಡ್ಕೋಬೇಕು. ಆ ಪ್ಲೇಟ್ ಒಳಗಡೆ 3 ಇಡೀ ಅಕ್ಕಿಯನ್ನು ಹಾಕ್ಕೊಂಡು ಅದರ ಸುತ್ತಲೂ ಕೂಡ ಹೂವಿನಿಂದ ಅಲಂಕಾರ ಮಾಡಬೇಕು. ಮಧ್ಯದಲ್ಲಿ ಈ 3 ಕಣ್ಣಿರುವಂಥ ತೆಂಗಿನ ಚಿಪ್ಪನ್ನು ಇಟ್ಟು ಅದರೊಳಗಡೆ ನಾವು ತುಪ್ಪನ ಹಾಕಬೇಕು. ಇಲ್ಲ ಎಳ್ಳೆಣ್ಣೆ ಇದ್ದರೂ ಓಕೆ. ತುಪ್ಪನ ಹಾಕಿ 2 ಬತ್ತಿ ಸೇರಿಸಿ 1 ಬತ್ತಿ ಮಾಡಿ, ಹೀಗೆ 3 ಬತ್ತಿಗಳನ್ನು 3 ದಿಕ್ಕುಗಳಿಗೆ ಅಂದರೆ ಪೂರ್ವ ದಿಕ್ಕಿಗೆ, ಪಶ್ಚಿಮ ದಿಕ್ಕಿಗೆ ಮತ್ತು ಉತ್ತರ ದಿಕ್ಕುಗಳಿಗೆ ಮುಖ ಮಾಡಿ ಈ ದೀಪನ ಹಚ್ಚಬೇಕು. ಈ ದೀಪ ಹಚ್ಚುವುದಕ್ಕೂ ಮುಂಚೆ ನಾವು ಸಂಕಲ್ಪ ಮಾಡ್ಕೋಬೇಕು. ನಮ್ಮ ಆಸೆ ಏನಿದೆ, ನಮಗೆ ಏನು ಕನಸಿದೆ, ಯಾವ ಕನಸು ನಮಗೆ ಈಡೇರಬೇಕು, ಯಾವ ಕೆಲಸ ಆಗಬೇಕು ಅನ್ನೋದನ್ನು ನಾವೇನು ಮಾಡಬೇಕು, ಫಸ್ಟು ದೇವ್ರ ಹತ್ರ ಸಂಕಲ್ಪ ಮಾಡ್ಕೋಬೇಕು. ಮತ್ತು ಈ ದೀಪನ ಹಚ್ಚೋದಕ್ಕೆ ಸ್ಟಾರ್ಟ್ ಮಾಡಬೇಕು. ನೋಡಿ, ನಾನು ಹಚ್ಚಿದ್ದೀನಿ ದೀಪನ ಈ ರೀತಿ 2 ಬತ್ತಿ ಸೇರಿಸಿ 1 ಬತ್ತಿನ ಮಾಡಬೇಕು. 3 ದಿಕ್ಕಿಗೂ ಇಟ್ಟು ಆ ತೆಂಗಿನ ಚಿಪ್ಪನ್ನು ಅರಿಶಿನ ಕುಂಕುಮದಿಂದ ನೀವು ಡೆಕೋರೇಟ್ ಮಾಡ್ಕೊಳ್ಳಿ. ಮತ್ತು ದೇವರನ್ನ ಇದಕ್ಕೆ ಆವಾಹನೆ ಮಾಡಿಕೊಂಡು ನಾವು ಓಂ ನಮಃ ಶಿವಾಯ ಅನ್ನುವಂಥ ಮಂತ್ರವನ್ನು 108 ಸಲ ಜಪ ಮಾಡಿ ನಾವು ಈ ದೀಪನ ಹಚ್ಚಬೇಕು. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ತಪ್ಪದೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲರಿಗೂ ಕೂಡ ಧನ್ಯವಾದಗಳು. ಶುಭರಾತ್ರಿ.